ಹುಟ್ಟಿನಿಂದ ಸಾವಿನವರೆಗೂ ಅಸಂಖ್ಯಾತ ಸಂಬಂಧಗಳು ಹುಟ್ಟಿಕೊಳ್ಳುತ್ತೆ. ಆದರೆ ತಂದೆಯಷ್ಟು ಕಾಳಜಿ ಮಾಡುವ, ತಾಯಿಯಷ್ಟು ಪ್ರೀತಿಯನ್ನು ನೀಡುವ ಯಾವ ಸಂಬಂಧವೂ ಮರಳಿ ಸಿಗುವುದಿಲ್ಲ. ನೆನಪಿರಲಿ, ಜೀವನದಲ್ಲಿ ಸಂಭವಿಸುವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಆದರೆ ಅದನ್ನು ಎದುರಿಸುವ ಧೈರ್ಯ ನಮ್ಮ ಕೈಯಲ್ಲಿದೆ. ಹಕ್ಕಿದ್ದರೂ ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲೊಂದು ರಾಮಾಯಣ ಪ್ರಾರಂಭವಾಗುತ್ತದೆ. ಹಕ್ಕಿಲ್ಲದಿದ್ದರೂ ಪಡೆಯುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ. ಈ ಲೋಕದಲ್ಲಿ ದಾನಕ್ಕೆ ಸಮಾನವಾದ ಸಂಪತ್ತು ಇನ್ನೊಂದಿಲ್ಲ, ದುರಾಸೆಗೆ ಸಮಾನವಾದ ರೋಗವಿಲ್ಲ, ಒಳ್ಳೆಯ ಸ್ವಭಾವಕ್ಕೆ ಸಮಾನವಾದ ಆಭರಣವಿಲ್ಲ ಮತ್ತು ಸಂತೃಪ್ತಿಗೆ ಸಮಾನವಾದ ಸಂತೋಷವಿಲ್ಲ. ಗೆಲುವು ಖಾತ್ರಿಯಾದ ಮೇಲೆ ಅರ್ಜುನ ಆಗೋಕೆ ಎಲ್ಲರೂ ಸಿದ್ಧ. ಸೋಲುತ್ತೇನೆ ಅಂತ ತಿಳಿದಿದ್ದರೂ ಕರ್ಣ ಆಗೋಕೆ ಗುಂಡಿಗೆ ಬೇಕು. ಜೀವನದಲ್ಲಿ ಸ್ಫೂರ್ತಿಯಿಂದಿರಲು ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ಯಾರನ್ನು ದ್ವೇಷಿಸಬೇಡಿ, ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ಒಬ್ಬರೇ ಇದ್ದಾಗ ನಿಮ್ಮ ವಿಚಾರಗಳ ಮೇಲೆ ಹಿಡಿತವಿರಲಿ, ಎಲ್ಲರೊಂದಿಗೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಹಿಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಡಿ. ನಿಮ್ಮ ತೊಂದರೆಗಳ ಬಗ್ಗೆ ದೂರು ನೀಡಬೇಡಿ. ನಿಮ್ಮ ಅನನ್ಯ ಉದ್ದೇಶ ಅಥವಾ ಕರ್ತವ್ಯಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟು ಹೊಡೆಯುತ್ತೋ ಅಷ್ಟೇ ನಿಮ್ಮನ್ನು ಗಟ್ಟಿಗೊಳಿಸುತ್ತೆ. ನಂಬಿಕೆಗಳು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗುತ್ತೆ ಹೊರತು ಅಹಂಕಾರದಿಂದ ಅಲ್ಲ. ನೀನು ಒಬ್ಬಂಟಿ ಎಂದು ಎಂದಿಗೂ ಭಾವಿಸಿ ದುರ್ಬಲನಾಗಬೇಡ. ನಾನೊಬ್ಬನೇ ಸಾಕು ಎಂದು ಯೋಚಿಸಿ ದೃಢವಾಗಿರು. ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನು ಔಷಧಿಯಂತೆ ನುಂಗಬೇಕು. ತಪ್ಪು ಮಾಡಿದೊಡನೆ ನೀನು ಸಣ್ಣವನೆನಿಸೋದಿಲ್ಲ. ತಿದ್ದುಕೊಂಡು ನಡೆಯದಿದ್ದರೆ ಸಣ್ಣವನಾಗಿ ಬಿಡುತ್ತೀಯ. ನೀವು ನಗುತ್ತಿರುವಾಗ ಇಡೀ ಜಗತ್ತು ಸುಂದರವಾಗಿ ಕಾಣಿಸುತ್ತೆ. ಒದ್ದೆಯಾದ ಕಣ್ಣಿನಲ್ಲಿ ಕನ್ನಡಿಯು ಕೂಡ ಕೊಳಕಾಗಿ ಕಾಣಿಸುತ್ತೆ. ವ್ಯಕ್ತಿ ತನ್ನನ್ನು ತಾನು ನಾಶ ಮಾಡಿಕೊಳ್ಳಲು ಇವುಗಳು ಕಾರಣ. ಅತಿಯಾದ ಆಸೆ ಮತ್ತು ಬಯಕೆಯಿಂದ ಅನುಮಾನ ಪಡುವುದರಿಂದ ಹೊಗಳಿಕೆ ಮತ್ತು ತೆಗಳಿಕೆ ಇವೆರಡನ್ನು ಸ್ವೀಕರಿಸುವುದನ್ನು ಕಲಿ. ಯಾಕೆಂದರೆ ಹೂವು ಅರಳಬೇಕಾದರೆ ಸುಡುವ ಬಿಸಿಲು ಮತ್ತು ತಣಿಸುವ ಚಳಿ ಎರಡನ್ನೂ ಸಹಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಚಿಂತೆಗಳು ತಲೆಯ ಸುತ್ತಲೂ ಹಾರುವ ಹಕ್ಕಿಗಳಂತೆ. ಪರವಾಗಿಲ್ಲ, ಹಾರಾಡಲಿ, ಆದರೆ ಅಲ್ಲಿಯೇ ಗೂಡು ಕಟ್ಟಲು ಬಿಡಬೇಡಿ. ಏನು ಆಗಬೇಕೋ ಅದು ಆಗಿಯೇ ತೀರುತ್ತೆ. ಸಮಾಧಾನವಾಗಿರಿ, ಯಾಕೆಂದರೆ ನಾವಿಲ್ಲಿ ಆಟಗಾರರು, ತೀರ್ಪುಗಾರರಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ. ಅದರಲ್ಲೂ ನಿಮ್ಮ ದೇಹಕ್ಕೆ ಒಂದು ಆಯಸ್ಸು ಇದೆ. ಆದ್ದರಿಂದ ನಿಮ್ಮ ದೇಹವನ್ನು ನಿಮ್ಮ ಗುರಿತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ. ನಿಮ್ಮ ಆತ್ಮದ ಹೊರತಾಗಿ ಎಲ್ಲವೂ ನಶ್ವರ. ನೀವು ಎಷ್ಟೇ ಶಕ್ತಿವಂತರಾಗಿದ್ದರೂ ನೀವು ಯಾವುದೇ ಅಸಹಾಯಕ ಅಥವಾ ನಿರ್ದೋಷಿಗಳನ್ನು ಹಿಂಸಿಸಿದ್ರೆ ಅವರ ಮನಸ್ಸಿನಿಂದ ಬರುವ ಸಂಕಟ ಮತ್ತು ಶಾಪ ನಿಮ್ಮ ಬದುಕನ್ನೇ ನಾಶಪಡಿಸುತ್ತದೆ. ಯಾವ ವ್ಯಕ್ತಿ ತನ್ನ ಕೈಯಿಂದ ಏನೂ ಕೆಲಸವಾಗುವುದಿಲ್ಲ ಎಂದುಕೊಂಡಿರುತ್ತಾನೋ ಅವನಿಂದಲೇ ಮಹಾನ್ ಸಾಧನೆಯಾಗುತ್ತೆ. ಸೋಲದೆ ಗೆಲ್ಲುವುದು ಸಾಧ್ಯವಿಲ್ಲ. ಸೋತವರ ಹಿಂದೆ ಭಗವಂತ ಇರುತ್ತಾನೆ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ದೃಢ ನಿರ್ಧಾರ ನಿನ್ನದಾಗಿರಲಿ. ಜೀವನದಲ್ಲಿ ಅತೀ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ. ನೆಮ್ಮದಿ ಎಲ್ಲದಕ್ಕಿಂತಲೂ ಸುಂದರ. ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತೋ ಆಗಾದಾಗ ಅದರ ಬೆಲೆ ಗೊತ್ತಿರುವುದಿಲ್ಲ. ಆದರೆ ಯಾವಾಗ ವಸ್ತುವಿನ ಬೆಲೆ ತಿಳಿಯುತ್ತೋ ಆಗ ಅದು ಸುಲಭವಾಗಿ ಸಿಗೋದಿಲ್ಲ. ಗುರಿ ತಲುಪುವವರೆಗೆ ವಿಶ್ವವನ್ನು ಮರೆತರೂ ವಿಶ್ವಾಸವನ್ನು ಮರೆಯದಿರು. ಯಾವಾಗಲೂ ನಗುವ ಮತ್ತು ತುಂಬ ಮಾತನಾಡುವ ವ್ಯಕ್ತಿ ಸುಮ್ಮನಾಗಿ ಬಿಟ್ಟರೆ ಅರ್ಥ ಮಾಡಿಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಸಂಪೂರ್ಣವಾಗಿ ನೊಂದಿದ್ದಾನೆಂದು. ಅವಕಾಶ ಸಿಕ್ಕಿದೆ ಅಂತ ಅವಮಾನ ಮಾಡಬೇಡಿ. ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತೆ, ಅದು ನೆನಪಿರಲಿ. ಎಲ್ಲ ನನ್ನವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನೂ ಬಯಸದೆ ಇರುವುದು ಸೌಖ್ಯ. ತಾವು ಮಾಡಿರುವ ಕರ್ಮಗಳಿಗೆ ತಾವೇ ಜವಾಬ್ದಾರರು. ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ತಾವೇ ಅನುಭವಿಸಬೇಕು. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ.
ಯಾರ ಮನಸ್ಸಿನಲ್ಲಿ ಅಹಂಕಾರ ಆವರಿಸಿಕೊಂಡಾಗ ತಮ್ಮ ತಪ್ಪುಗಳು ತಮಗೇ ಕಾಣಿಸೋದಿಲ್ಲ. ಅಹಂಕಾರವನ್ನು ಬೆಳೆಯಲು ಬಿಟ್ಟರೆ ನಮ್ಮ ಮತ್ತು ಭಗವಂತನ ನಡುವೆ ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿದೆ. ಹಾಗಾಗಿ ಚಿಗುರು ಹೊಡೆಯುವ ಹಂತದಲ್ಲಿ ಅಹಂಕಾರವನ್ನು ಕಿತ್ತೆಸೆಯಬೇಕು. ನಿನಗೆ ಮೋಸ ಮಾಡಿ ನಿನಗೆ ಬೆಲೆ ಕೊಡದೇ ಇರುವವರಿಗೆ ತಪ್ಪದೆ ಇದನ್ನು ಮಾಡು. ಯಾರು ನಿಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳು ತಿಳಿದ ನಂತರವೂ ನಿಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದು ಒಳ್ಳೆಯದು. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ. ನೀನು ಎಲ್ಲರಿಗೂ ಬೇಕಾಗುವ ಸಮಯ ಬಂದೇ ಬರುತ್ತೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತೆ. ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನೂ ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ ಎನ್ನುವ ಮೋಹವೇಕೆ? ಹಲವು ಬಾರಿ ನಿಮಗೆ ಎದುರಾಗುವ ಕೆಟ್ಟ ಸಮಯವೇ ಸುಂದರ ಜೀವನಕ್ಕೆ ದಾರಿದೀಪವಾಗುತ್ತದೆ. ವಾಸ್ತವ ಹೇಗಿದೆಯೋ ಹಾಗೆಯೇ ಅದನ್ನು ಎದುರಿಸಿ ಅದು ಹೀಗಿರಬೇಕಿತ್ತು ಹಾಗಿರಬೇಕಿತ್ತು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದೇ ಬದುಕಿನಲ್ಲಿ ಅಡಗಿರುವ ಸ್ವಾರಸ್ಯ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಅನ್ಯರು ನಿನ್ನನ್ನು ಅವಮಾನಿಸುತ್ತಾರೆ ಎಂದು ನೀನು ಎಂದಿಗೂ ಕುಗ್ಗಬೇಡ. ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ, ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನನ್ನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಹಣ, ಅಧಿಕಾರ, ಸಂಬಂಧ ಇವುಗಳನ್ನು ಸುಳ್ಳಿನಿಂದ ಅನ್ಯಾಯದಿಂದ ಪಡೆದುಕೊಂಡರೆ ಅದನ್ನು ನೀನು ಕಳೆದುಕೊಳ್ಳುವೆ. ಸತ್ಯದಿಂದ ನ್ಯಾಯದಿಂದ ಪಡೆದುಕೊಂಡರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ, ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ, ಕೊಂಬೆ, ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತದೆ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದ್ರೆ ಕೆಟ್ಟದಾಗಬಹುದು ಅಷ್ಟೆ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದ್ರೆ ಅದು ಭಯಾನಕವಾಗಿರುತ್ತೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ, ಕಾದು ನೋಡಬೇಕಷ್ಟೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ನಿಮಗೂ ಕೂಡ ಯಾರಿಂದಲಾದರೂ ಒಳ್ಳೆಯದಾಗಿಯೇ ಆಗುತ್ತೆ. ಇದು 100ಕ್ಕೆ 100 ಸತ್ಯ. ಕಾಯಲು ಮೇಲೊಪ್ಪ ಇರುವಾಗ ಕಾಯಕವಿಲ್ಲದ ಮಾತಿಗೆ ಏಕೆ ಕೊರಗುತ್ತೀರಾ? ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಹುಸಿ. ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದೂ ಸಿಗೋದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದು ಅವರ ರಕ್ಷಣೆ ಮಾಡಲಾರದು. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ.